ಅಜ್ಜಿ ಅಜ್ಜಿ ನನ್ ಸ್ಕೂಲ್ ಡ್ರೆಸ್ ಎಲ್ಲ ಸಿಕ್ತಿಲ್ಲ. ನಿನ್ನೆ ಕೊಳೆ ಮಾಡ್ಕೊ ಬಂದಿಲ್ಲಪ್ಪ, ಒಗಿಯೋಕ್ ಹಾಕಿದೀನಿ. ನಿನ್ನೆ ಒಗ್ದಿದ್ದು ರೂಮಲ್ಲಿ ಒಣಗಿಸಿದೀನಿ, ನೀನ್ ನೋಡ್ ಹೋಗ್ ತಗೋ. ಅಜ್ಜಿ ಇದಿನ್ನೂ ಒಣಗಿಲ್ಲ ಅಜ್ಜಿ, ನಾನೇ ಹಾಕೊಂಡು ಹೋಗ್ಲಿ ಈಗ ಸ್ಕೂಲ್ಗೆ? ದಿನಾ ನೀ ಒಗಿಯೋಕ್ ಹಾಕಿದ್ರೆ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗುತ್ತೇನೋ? ಈಗ ತಗೋ, ಪರವಾಗಿಲ್ಲ, ಒಂದೊಂದ್ ದಿನ ಹಾಕೊಂಡು ಹೋಗು. ಈಗ ಬೇಡ ಅಜ್ಜಿ, ಹೋದ್ ವರ್ಷದ್ದು ಕಲೆ ಆಗ್ಬಿಟ್ಟಿದೆ, ನೀ ಬೇರೆ ಕೊಡು, ಹೊಸ್ತೆ ಕೊಡು ಅಜ್ಜಿ. ಏನಂದೆ? ಹೊಸ್ತಗಿಷ್ಟು ಏನಿಲ್ಲ, ಬೇಕಾದ್ರೆ ಅದನ್ನೇ ಹಾಕೊಂಡು ಹೋಗು. ಬಿಸಿಲಿದ್ದಾಗ ಮೇಲ್ ಟ್ಯಾರೆಸ್ ಮೇಲೆ ಒಣಸುತ್ತೆ ಏನ್ ನಿಮ್ಗೆ? ಮೊಬೈಲ್ ಟಿವಿ ಬಿಟ್ಟು ಸಣ್ಣ ಪುಟ್ಟ ಮನೆ ಕೆಲಸ ಮಾಡಿದ್ರೆ ನಿಮ್ ಕೈ ಕಾಲ್ ಸಮಯಲ್ಲ. ಹೋಗು, ಅಜ್ಜಿ ಒಗ್ದಿಟ್ಟು ಬಟ್ಟೆನೆಲ್ಲ ತಗೊಂಡು ಹೋಗಿ ಟ್ಯಾರೆಸ್ ಮೇಲೆ ಒಣಗಿಸಿ ಹೋಗು, ಅಜ್ಜಿಗೆ ಹೆಲ್ಪ್ ಆಗತ್ತೆ. ಹೋಗು. ಈ ಅಪ್ಪಂಗೆ ಯಾವಾಗಲೂ ಸಿಟ್ಟು ಮೂಗಿನ ತುದಿ ಇರುತ್ತೆ. ಸಿಡಕ್ಬೇಡಿ, ಹೋಗ್ತೀನಿ. ಇನ್ನು ಇಷ್ಟು ಬಟ್ಟೆ ಉಳಿತಲ್ಲ, ನೆಲ ಎಲ್ಲ ಫುಲ್ ಆಯ್ತು. ಈ ಅಜ್ಜಿ ಎಷ್ಟು ಬಟ್ಟೆ ಒಗೆಯುತ್ತೆ, ಇನ್ನೆಲ್ಲ ಒಣಗಕ್ ಹಾಕ್ಲಿ, ಜಾಗನೇ ಉಳಿದಿಲ್ವೇ? ಅಲ್ಲಿ 2 ಲೈನ್ ಇದೆ, ಅದ್ರ ಮೇಲೆ ಒಣಗಿಸ್ತೀನಿ. ಈ ಅಪ್ಪ ಟ್ಯಾರಿಸ್ ಮೇಲಿಂದ ಕೂಗ್ತಿದ್ದಾನೆ, ನೋಡ್ ಬರ್ತೀನಿ. ಏನು ಅಪ್ಪು, ಬಟ್ಟೆ ಹಿಡ್ಕೊಂಡು ಯಾಕೋ ಹಂಗೆ ಕೂಗ್ತಿದ್ಯಾ? ಟ್ಯಾರಿಸ್ ಮೇಲಿಂದ ಮಕ್ಕಳ ಕೂಗ್ತಿದ್ದಾವೆ, ಏನ್ ಮಾಡ್ಕೊತವೋ ಏನೋ, ಏನಂತ ನೋಡ್ಕೊಂಡು ಬರ್ತೀನಿ. ಕರೆಂಟ್ ಹಿಡ್ಕೊಂಡಿದ್ದಾವಲ್ಲಪ್ಪ. ಅಯ್ಯೋ, ಕರೆಂಟ್ ಹಿಡ್ಕೊಂಡ್ಬಿಟ್ಟಿತ್ತು, ಅಂಟ್ಕೊಂಡ್ಬಿಟ್ಟಿದ್ದೆ ನಾನು. ನಿನ್ ನೋಡಿ ಬಿಡ್ಸೋಕ್ ಬಂದು ನಾನು ಅಂಟ್ಕೊಂಡ್ಬಿಟ್ಟಿದ್ದೆ, ಗೊತ್ತಾ ನಿಂಗೆ? ಏನೋ ಜಮು ಜಮು ಅಂತ ಡಾನ್ಸ್ ಮಾಡಿಸ್ಬಿಡ್ತು ಕಣೋ ಕರೆಂಟು. ಅಯ್ಯೋ ಬುದ್ಧಿಗೇಡಿ, ಒದ್ದೆ ಬಟ್ಟೆನ ಕರೆಂಟ್ ವೈರ್ ಮೇಲೆ ಹಾಕೋಕ್ ಯಾರು ಅಂದಿದ್ದು ನಿಂಗೆ? ಹಿಂಗೆ ಮಾಡಿ ಎಷ್ಟು ಜನ ಜೀವ ಹೋಗಿತ್ತು ಗೊತ್ತಾ ನಿಂಗೆ? ಬಟ್ಟೆ ಒಣಗ್ಸೋಕೆ ಬಳ್ಳಿನೇ ಇರ್ಲಿಲ್ಲಪ್ಪ, ಇದು ಒಣಗ್ಸೋಕೆ ಕಟ್ಟಿದ್ದಂತ ಒಣಗ್ಸೋಕ್ ಹೋದೆ, ಅದೇ ನನ್ನ ಒತ್ತಿಡ್ಕೊಂಡ್ ಬಿಡ್ತು. ಅಷ್ಟು ಗೊತ್ತಾಗಲ್ವೇನು ಪೆದ್ದ? ಹಗ್ಗನ್ನು ಕರೆಂಟ್ ವೈರು ಒಂದೇ ತರ ಇರುತ್ತಾ? ನಿಂತ ಕೆಲ್ಸಕ್ಕೆ ಕೈ ಹಾಕ್ಬೇಡಿ, ಜೀವ ತೆಕ್ಕೊಳ್ತೀಯ ಬುದ್ಧಿಗೇಡಿ. ಇಲ್ಲಪ್ಪ, ಸಾರಿ, ಇನ್ನೇನ್ ಮಾಡಲ್ಲ. ಹೋಗಿ ಕೆಳಗೆ, ನಂದೇ ತಪ್ಪು, ನಿಮ್ಮನ್ನ ಈ ಕೆಲ್ಸಕ್ಕೆ ಕಳ್ಸಿದ್ನಲ್ಲ, ಸದ್ಯ ಜೀವಕ್ಕೇನು ಆಗ್ಲಿಲ್ಲ. ಅಪ್ಪು, ಬೇರೆ ನಿಮ್ ಹಾಲಿಗೆ ಲೀಟ್ರಿಗೆ ಎಷ್ಟು ದುಡ್ಡು ಕೊಡ್ತಾರೋ? ನಮ್ಮ ಹಾಲಿಗೆ ಬರೀ 32 ರೂಪಾಯಿ ಅಷ್ಟೇ. ನಿನ್ನೆ ಹಾಲಿಗಿಂತ ನನ್ನ ಎಮ್ಮೆನೇ ಗ್ರೇಟ್ ಕಣೋ, ನನಗೆ 37 ರೂಪಾಯಿ ಸಿಗುತ್ತೆ ಗೊತ್ತಾ? ನಿನಗಿಂತ 5 ರೂಪಾಯಿ ಹೆಚ್ಚು ಮಗ. ಹೌದಾ? ಅದ್ ಎಂತ ತಿನ್ನಿಸ್ತೀಯ ನಿನ್ನ ಎಮ್ಮೆಗೆ? ಅಷ್ಟು ಫ್ಯಾಟ್ ಇರೋ ಹಾಲು ಕೊಡುತ್ತಲ್ಲ, ನಮ್ಗೆ ಹೇಳೋ, ನಾವು ಅದನ್ನೇ ತಿನ್ನಿಸ್ತೀವಿ. ಟೆನ್ಷನ್ ಮಾಡ್ಕೋಬೇಡ, ನಿಮ್ಮ ಎಮ್ಮೆದು ಫ್ಯಾಟ್ ಏರ್ಸ್ ಬಿಡೋಣ, ಮನೆಗೆ ಹೋಗ್ತಾ ಹೋಗ್ತಾ ದಾರಿಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಇರು ಮಕ್ಕಳೇ, ಏನ್ ಶಬ್ದ ಅದು? ಸುಮ್ಮನೆ ಕೂತ್ಕೊಳ್ಳಿ ಅಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇವತ್ತು ಯಾರದ್ದು ರಜೆ ಇಲ್ವಲ್ಲ, ಎಲ್ರು ಬಂದ್ವಾ? ಟೀಚರ್, ಖುಷಿ ಇನ್ನೂ ಬರ್ಲಿಲ್ಲ ಟೀಚರ್, ಎಮ್ಮೆಗೆ ನೀರ್ ಕೊಟ್ಟು ಬರ್ತೀನಿ ಅಂದ್ಲು. ನಾನು ಬಾಳೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂದ್ರೆ, ಇಲ್ಲ ನೀ ಹೋಗು, ಎಮ್ಮೆಗೆ ನೀರ್ ಕೊಟ್ಟು ಬರೋದು ಅಂದ್ಲು ಟೀಚರ್. ಬರ್ಲಿ ನೋಡ್ಕೋತೀನಿ. ಒಳಗ್ ಬರ್ಲಾ ಟೀಚರ್? ಯಾಕೆ ಖುಷಿ, ಈಗೀಗ ನೀ ದಿನಾ ಸ್ಕೂಲ್ಗೆ ಲೇಟ್ ಆಗ್ತಿದ್ಯಾ? ಎಮ್ಮೆಗೆ ನೀರ್ ಕುಡಿಸಿ ಬರೋದಕ್ಕೆ ಲೇಟ್. ಮನೇಲಿ ನಿಂದ್ಬಿಟ್ಟು ಬೇರೆಯವ್ರು ನೀರ್ ಕುಡ್ಸಿದ್ರೆ ಎಮ್ಮೆ ಏನ್ ಕುಡಿಯಲ್ಲ ಅನ್ನತ್ತಾ? ಇಲ್ಲ ಟೀಚರ್, ನಮ್ಮನೇಲಿ ಎಲ್ಲರೂ ಅವ್ರವ್ರದ್ದಂತ ಎಮ್ಮೆ ಕಟ್ಕೊಂಡಿದೀವಿ, ಅವ್ರವ್ರದ್ದನ್ನ ಅವ್ರವ್ರೇ ಸಾಕೊಳ್ಳೋದು, ಅವ್ರವ್ರೇ ಅದ್ರ ಹಾಲ್ ಮಾರಿ ದುಡ್ಡು ಇಟ್ಕೊಳ್ಳೋದು. ನೀವು ಬೇಕಾದ್ರೆ ಬಂದು ನನಗೆ ಹೆಲ್ಪ್ ಮಾಡ್ಬೋದು. ನೀನ್ ಎಮ್ಮೆ ಕೆಲಸ ಮಾಡೋಕ್ ಬರುತ್ತೆ? ಟೀಚರ್ ಬೇಜಾರ್ ಮಾಡ್ಕೋಬೇಡಿ, ಒಂದ್ ರೀತಿಲಿ ನೀವು ಕೆಲ್ಸದಾಳೆ, ಆದ್ರೆ ನಮ್ಮನೇದಲ್ಲ, ಸರ್ಕಾರದ್ದು ಅಷ್ಟೇ. ಎಲ್ಲ ನಿನ್ನ ಬಾಯಿ ಅತಿ ಆಯ್ತಲೆ, ನಾಳೆಯಿಂದ ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಮ್ಮೆ ಕಾಯ್ಕೊಂಡು ಮನೆಯಲ್ಲೇ ಫಿಕ್ಸ್ ಆಗು. ಹೋಗೀಗ ನಿನ್ ಜಾಗದಲ್ಲಿ ಕೂತ್ಕೋ, ಹೋಗು. ಲೋ ಸರ್ಕಳು, ಮತ್ತೆ ನನ್ನ ಜಾಗದಲ್ಲಿ ಕುಕ್ಕರಿಸಿದ್ಯಲ್ಲ, ನಿನ್ನೆ ನೆನ್ಪೋಯ್ತಾ? ಕೂತ್ಕೊಳ್ಳ ಬೇಬಿ ಡಾನ್. ಲೋ ರಾಜು, ಇವಳಿಗೆ ಜಾಗ ಬಿಟ್ಕೊಡಪ್ಪ, ನೀ ಹಿಂದೆ ಕೂತ್ಕೊಳ್ಳೋ ಮಾರಾಯ. ಯಾರ್ಯಾರದ್ ಫೀಸ್ ಬಾಕಿದೆ ಅವ್ರು ಯಾವಾಗ ತರ್ತೀರಾ? ರಿಂಕಿ, ನೀನ್ ಯಾವಾಗ ಕಟ್ತೀಯಮ್ಮ? ನಾಳೆ ತಗೋಬರ್ತೀನಿ ಟೀಚರ್.
ಖುಷಿ, ನೀನ್ ಯಾವಾಗ ಕಟ್ತೀಯಾ? ಅಯ್ಯೋ ಟೀಚರ್, ನಾನು ಇವತ್ತೇ ತಗೋ ಬರ್ತಿದ್ದೆ. ಆದ್ರೆ ತಮ್ಮನಿ ಮಾಮ ಅಂದ್ರು ಟೀಚರ್ ಹತ್ರ ಫೋನ್ ನಂಬರ್ ತಗೋ ಬಾ, ಡೈರೆಕ್ಟ್ ಫೋನ್ ಪೇನೆ ಮಾಡ್ಬಿಡ್ತೀನಿ ಅಂದ್ರು. ನಿನ್ ತಮ್ಮನಿ ಮಾಮಂಗನ್ನು ನನ್ನ ಹತ್ರ ಫೋನ್ ಪೇ ಎಲ್ಲ ಇಲ್ಲ, ಕ್ಯಾಶೇ ಕೊಟ್ಟು ಕಳ್ಸೋಕ್ ಹೇಳು. ಲೋ ಅಪ್ಪು, ನಿಂದೇನೋ 6 ತಿಂಗಳಿಂದ ಎಲ್ಲ ಬಾಕಿ ಇದೆಯಲ್ಲ, ಯಾವಾಗ ಕಟ್ತೀಯಪ್ಪ? ಅಯ್ಯೋ ಟೀಚರ್, ಈ ಸರಿ ಬೆಳೆ ಕೊಯ್ದ್ಮೇಲೆ ಅದನ್ನ ಮಾರಿ ಕಟ್ತಾರಂತೆ. ಹೋದ್ ಬಾರಿ ಧಾನ್ಯ ಮಾರಿದ ದುಡ್ಡಲ್ಲಿ ಫೀಸ್ ಕಟ್ತೀನಿ ಅಂದ್ಯಲ್ಲಪ್ಪ, ಅದೇನಾಯ್ತು? ಕಟ್ಟುತ್ತಿದ್ವಿ ಟೀಚರ್, ಆದ್ರೆ ಧಾನ್ಯಕ್ಕೆ ಸರಿಯಾದ ಬೆಲೆನೇ ಸಿಗ್ಲಿಲ್ಲ. ಅಡ್ಡ ದುಡ್ಡಿಗೆ ಮಾರ್ಬೇಕಾಯ್ತು. ಅದ್ರಲ್ಲೂ ನನ್ ದೊಡ್ಡತ್ತೆ ಮಗಳ ಮದ್ವೆ ಇತ್ತು ಟೀಚರ್, ಬಂದ್ ದುಡ್ಡೆಲ್ಲ ಮದ್ವೆ ಖರ್ಚಿಗೆ ಹೋಯ್ತು. ಹೋಗ್ಲಿ ಬಿಡು, ಹೋದ್ ಬಾರಿ ತರ ಈ ಸರಿನೂ ಭತ್ತಕ್ಕೆ ಬೆಲೆ ಬರ್ದಿದ್ರೆ ಹ್ಯಾಂಗ್ ಕಟ್ತೀಯಪ್ಪ ಫೀಸನ್ನ? ಈ ಸರಿನೂ ಹಂಗೆ ಆದ್ರೆ ಮುಂದಿನ ಸರಿ ತುಂಬ್ತೀವಿ ಬಿಡಿ. ಮುಂದಿನ ಸರಿಯೂ ಬರ್ದಿದ್ರೆ ಆಗ ನೀವೇ ಟೀಚರ್ ತಲೆ ಕೆಡ್ಸ್ಕೊತೀರಿ? ಗದ್ದೆ ಎಲ್ಲಿಗೆ ಹೋಗುತ್ತೆ? ನಾನ್ ಎಲ್ಲಿಗೆ ಹೋಗ್ತೀನಿ ಹೇಳಿ? ಇಲ್ಲ, ನೀವ್ ಎಲ್ಲಿಗೆ ಹೋಗ್ತೀರಾ? ನಿಮ್ ಫೀಸ್ ಕಟ್ಟೋಕೆ ಗದ್ದೆಗೆ ಬೆಳೆ ಹಾಕ್ತಿರೋಣ. ಯಾವಾಗ ಯಾವ ಬೆಳೆ ಒಳ್ಳೆ ಬಂದು ಲಾಭ ಬಂದು ಕೈ ತುಂಬಾ ದುಡ್ಡು ಬರುತ್ತೋ ಆಗ ನಿಮ್ ಫೀಸ್ ತುಂಬಿದ್ರಾಯ್ತು. ಏನಂತೀರಾ? ನನಗನ್ಸಲ್ಲಪ್ಪ ನೀ ಫೀಸ್ ತುಂಬ್ತೀಯಾ ಅಂತ. ಟೆನ್ಷನ್ ಬಿಟ್ಬಿಡಿ ಟೀಚರ್, ತುಂಬ್ತೀನಿ, ನೋಡ್ತೀರಿ. ಹೋಗ್ಲಿ, ನಿನ್ನೆ ನಾನ್ ನಿಮ್ಗೆಲ್ಲ ತಾಜ್ ಮಹಲ್ ಬಗ್ಗೆ ಓದ್ಕೊ ಬನ್ನಿ ಅಂತಿದ್ದೆ, ಓದ್ಕೊ ಬಂದ್ರ ಎಲ್ಲ? ಸರಿ ಸರಿ. ರಾಜು, ನೀ ಹೇಳಪ್ಪ, ತಾಜ್ ಮಹಲ್ ಯಾರು ಕಟ್ಟಿದ್ರು? ಸಿಂಪಲ್ ಟೀಚರ್, ಮೇಸ್ತ್ರಿ ಕಟ್ಟಿದ ಟೀಚರ್. ಅಯ್ಯೋ, ಮೇಸ್ತ್ರಿ ಅಂತ ನನಗೂ ಗೊತ್ತು, ಯಾರು ಕಟ್ಸಿದ್ರಪ್ಪ? ಹಂಗ ಹೇಳಿ ಮತ್ತೆ, ಕಾಂಟ್ರಾಕ್ಟರ್ ಟೀಚರ್. ಆಯ್ತು, ನಿನ್ ಕಥೆ ಮುಗೀತು. ನೀ ಹೇಳಮ್ಮ ರಿಂಕಿ, ತಾಜ್ ಮಹಲ್ ಯಾರು ಕಟ್ಟಿದ್ರಮ್ಮ? ಯಾಕೆ ಟೀಚರ್, ಏನ್ ಕಮ್ಮಿ ಆಗಿದೆ? ಸರಿಯಾಗಿ ಕಟ್ಟಿಲ್ವಾ? ನೀನು ಅವ್ರ ತರನೇ ತಲೆ ಹರಟೆ ಮಾಡೋಕ್ ಶುರು ಹಚ್ಕೊಂಡಾಯ್ತಾ? ನಿನ್ ತಲೆ ಮೇಲೂ ಇವರೆಲ್ಲ ಕೈ ಎಳೆದ್ ಬಿಟ್ರಾ? ಸರಿಯಾಗೆ ಕಟ್ಟಿದ್ದಾರೆ, ಅದ್ರಲ್ಲೇನು ಕಮ್ಮಿ ಇಲ್ಲ. ನೀನ್ ಯಾರು ಕಟ್ಸಿದಾರಂತ ಹೇಳು ಸಾಕು. ರಾತ್ರಿ 2 ಗಂಟೆವರೆಗೂ ಓದಿ ಮಲಗಿದೆ ಟೀಚರ್, ಚೆನ್ನಾಗಿ ನೆನಪಿದೆ. ತಾಜ್ ಮಹಲ್ ಗಾಂಧಿ ತಾತ ಕಟ್ಟಿದ್ರು ಟೀಚರ್. ಯಾಕಮ್ಮ, ನೀನಾದ್ರೂ ಸರಿ ಓದ್ತಿದ್ಯಾ ಅಂದ್ರೆ ನೀನು ಇವ್ರದ್ದೇ ದಾರಿ ಹಿಡಿತಿದ್ಯಲ್ಲಮ್ಮ. ಯಾಕೆ ಟೀಚರ್, ನನ್ನ ಉತ್ತರ ತಪ್ಪ? ರಾತ್ರಿ 2 ಗಂಟೆ ತನಕ ಓದಿದ್ದೆ. ನನ್ನ ಅಪ್ಪ ಅಲ್ಲಿಲ್ವಲ್ಲಮ್ಮ ನೀನು, ಪುಣ್ಯ. ಕೂತ್ಕೋ, ನೀ ಹೇಳಮ್ಮ ಖುಷಿ, ತಾಜ್ ಮಹಲ್ ಯಾರು ಕಟ್ಟಿದ್ರು? ತಾಜ್ ಮಹಲ್ ಮಹಲ್ನ ಕಟ್ಟಿದವರು ಮೊಘಲ್ ಸಾಮ್ರಾಟ್. ನನ್ನ ಟೀಚರ್ ಇರಿ ಸ್ವಲ್ಪ ನೆನಪು ಮಾಡ್ಕೊತಿದ್ದೀನಿ. ಮೊಘಲ್ ಸಾಮ್ರಾಟ್ ಅಯ್ಯೋ ಅಯ್ಯೋ ನೆನಪೇ ಬರ್ತಿಲ್ವೇ. ಸಾಸು ಇಂದ ಮುಂದೆ ಹೇಳ್ಬೇಡ. ಮೊಘಲ್ ಸಾಮ್ರಾಟ್ ಶಾಜಹಾನ್ ಕಟ್ಟಿದ್ರು ಟೀಚರ್. ಅಯ್ಯೋ ಭಗವಂತ, ತಪ್ಪು ಹೇಳ್ಬಿಟ್ನ ಟೀಚರ್ ನಾನು. ಬುಕ್ಕಲ್ಲೇನೋ ಹಂಗೆ ಬರ್ದಿತ್ತು, ಮೊಘಲ್ ಸಾಮ್ರಾಟ್ ಶಾಜಹಾನ್. ಅಯ್ಯೋ ಕತ್ತೆ, ಮೊಘಲ್ ಸಾಮ್ರಾಟ್ ಶಹಜಹಾನ್ ಕಟ್ಟಿದ್ದು, ಶಾಜಹಾನ್ ಅಲ್ಲ. ಇವನೇ ಕಟ್ಟಿದ್ದು, ಅದು ನನಗೆ ಸರಿಯಾಗಿ ಓದಕ್ ಬರ್ಲಿಲ್ಲ. ಮೊಘಲ್ ಸಾಮ್ರಾಟ್ ಶಾಜಹಾನ್ ಕಟ್ಟಿದ್ದು. ಎಷ್ಟು ಕಷ್ಟದ ಹೆಸರು ಇಟ್ಕೋತಾ ಟೀಚರ್ ಇವರೆಲ್ಲ, ಮಕ್ಕಳು ನಾಲ್ಗೆನೆ ಹೊರಡಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಲೋ ಅಪ್ಪು, ಅವಳಗ್ ನೋಡಿದ್ ಸಾಕು, ನೀ ಹೇಳಿದ. ಖುಷಿ ಹೇಳ ಆಯ್ತಲ್ಲ ಯಾರು ಕಟ್ಟಿದ್ದು ಅಂತ, ನಿಮ್ಗೂ ಗೊತ್ತಾಯ್ತಲ್ಲ ಟೀಚರ್, ಮತ್ ನಾನ್ ಯಾಕೆ ಹೇಳ್ಬೇಕು? ನೀ ಇದಕ್ಕೆ ಉತ್ತರ ಹೇಳು, ತಾಜ್ ಮಹಲ್ ಎಲ್ಲಿದೆ ಅಂತ. ಟೀಚರ್, ಭೂಮಿ ಮೇಲೆ. ಅಯ್ಯೋ, ಅದು ಗೊತ್ತಿಲ್ವಾ ನಿಮ್ಗೆ? ಲೋ ಕತ್ತೆ ಬಡವ, ಭೂಮಿ ಮೇಲೆ ಅಂತ ನನಗೆ ಗೊತ್ತು. ಭಾರತದಲ್ಲಿ ಯಾವ ಜಾಗದಲ್ಲಿದೆ ಅದನ್ನ ಬೊಗಳು. ಓ, ಯಾವ ಜಾಗದಲ್ಲ? ಇದನ್ನೆಲ್ಲ ಯಾರು ಕೇಳಿದ್ರು ಹೇಳ್ತಾರೆ ಬಿಡಿ. ನಮ್ ಬೆಳೆ ಬೆಳಿತೀವಲ್ಲ, ಆ ಬಯಲಲ್ಲಿ ಕಟ್ಟಿದ್ದಾರೆ ಟೀಚರ್. 4 ಕಡೆಯಿಂದ ಗೂಟ ಕೊಟ್ಟು ಚಂದದ ಜೋಪಡಿ ಕಟ್ಟಿಟ್ಟಿದ್ದಾರೆ. 4 ಸೈಡಿಂದ ಒಳ್ಳೆ ತಮ್ಮ